ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ನಾವಿಂದು ಸಿರ್ಸಿ ಸಮೀಪದ ಸಾಲ್ಕಣಿಯ ಕೋಳಿಗಾರ್ ಎನ್ನುವ ಊರಿನಲ್ಲಿದ್ದೇವೆ. ಶ್ರೀಯುತ ಲಕ್ಷ್ಮಣ್ ಪಟ್ಗಾರ್ ಎನ್ನುವವರ ಮನೆಯಲ್ಲಿದ್ದೇವೆ. ಲಕ್ಷ್ಮಣ್ ಪಟ್ಗಾರ್ ಇವರು ಸ್ವತಃ ಯಕ್ಷಗಾನ ಕಲಾವಿದರು. ಅಷ್ಟೇ ಅಲ್ಲದೆ ಯಕ್ಷಗಾನದ ವೇಷಭೂಷಣ ತಯಾರಿಕೆಯಲ್ಲಿ ಸಿದ್ಧಹಸ್ತರು. ಜೊತೆಗೆ ಇವರು ಯಕ್ಷಗಾನದ ಭಾಗವತಿಕೆಯನ್ನು ಮಾಡ್ತಾರೆ, ಚಂಡೆಯನ್ನು ಬಾರಿಸ್ತಾರೆ, ಯಕ್ಷಗಾನದ ಶಿಕ್ಷಣವನ್ನ ಚಿಕ್ಕ ಮಕ್ಕಳಿಗೆ ಹೇಳಿಕೊಟ್ಟು ಯಕ್ಷಗಾನವನ್ನ ಆಟ ಆಡಿಸ್ತಾರೆ ಚಿಕ್ಕ ಮಕ್ಕಳ ಕಡೆಯಿಂದ. ಹೀಗೆ ಬಹುಮುಖ ಪ್ರತಿಭೆಯುಳ್ಳ ಲಕ್ಷ್ಮಣ್ ಪಟ್ಗಾರ್ ಅವರ ಮನೆಯಲ್ಲಿ ಇವತ್ತು ನಾವು ಬಂದಿದ್ದೇವೆ. ಅವರನ್ನ ಸಂದರ್ಶಿಸಿ ಮಾತನಾಡಿಸೋಣ. ನಮಸ್ತೆ ಬನ್ನಿ ಸರ್. ನಮಸ್ಕಾರ ಲಕ್ಷ್ಮಣ್ ಪಟ್ಗಾರ್ ಅವರೇ. ನಮಸ್ಕಾರ, ಹೇಗಿದ್ದೀರಿ? ನಾವು ಮಾನ್ವಿತಾ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ ಇಂದ ಬಂದಿದ್ದೇವೆ ತಮ್ಮ ಸಂದರ್ಶನಕ್ಕಾಗಿ. ನಮಸ್ಕಾರ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತ. ನಮ್ಮ ಮಾನ್ವಿತಾ ಸ್ಟುಡಿಯೋ ಇಂದು ಸಿರ್ಸಿ ಸಮೀಪದ ಕೋಳಿಗಾರ್ ಎನ್ನುವ ಊರಿನಲ್ಲಿದೆ. ಶ್ರೀಯುತ ಲಕ್ಷ್ಮಣ್ ಪಟ್ಗಾರ್ ಅವರ ಮನೆಗೆ ನಾವು ಬಂದಿದ್ದೇವೆ. ಶ್ರೀಯುತ ಲಕ್ಷ್ಮಣ್ ಪಟ್ಗಾರ್ ಅವರು ಮೂಲತಃ ಕುಮಟಾ ತಾಲೂಕಿನ ಹೆಗಡೆಯ ಮಾಸೂರಿನವರು. ಕಳೆದ 15 ವರ್ಷಗಳಿಂದ ಸಿರ್ಸಿ ಸಮೀಪದ ಕೋಳಿಗಾರ್ನಲ್ಲಿ ನೆಲೆಸಿರುತ್ತಾರೆ. ಶ್ರೀಯುತ ಲಕ್ಷ್ಮಣ್ ಪಟ್ಗಾರ್ ಅವರು ಸ್ವತಃ ಯಕ್ಷಗಾನ ಕಲಾವಿದರು. ಯಕ್ಷಗಾನ ಕಲಾವಿದರು ಮಾತ್ರವಲ್ಲ, ಇವರು ಯಕ್ಷಗಾನದ ವೇಷಭೂಷಣಗಳನ್ನು ಸಹ ತಯಾರು ಮಾಡಿ ಯಕ್ಷಗಾನದ ವೇಷಭೂಷಣಕ್ಕೆ ತಯಾರಿಕೆಯಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಶ್ರೀಯುತ ಲಕ್ಷ್ಮಣ್ ಪಟ್ಗಾರ್ ಅವರು ಯಕ್ಷಗಾನ ವೇಷಭೂಷಣಗಳನ್ನು ತಯಾರು ಮಾಡಿ ಈ ಸಿರ್ಸಿ, ಯಲ್ಲಾಪುರ, ಬನವಾಸಿ, ಮುಂಡಗೋಡ್ ಭಾಗದಲ್ಲಿ ಇಸ್ತರು. ಎಲ್ಲೇ ಯಕ್ಷಗಾನ ಇದ್ರೂ ಕಲಾವಿದರಿಗೆ ವೇಷಭೂಷಣಗಳನ್ನ ಸುತ್ತಮುತ್ತಲ ಊರುಗಳಲ್ಲಿ ಇವರಿಗೆ ವೇಷಭೂಷಣ ತಯಾರಿಕೆಗೆ ಕರೀತಾರೆ. ಅಷ್ಟೇ ಅಲ್ಲದೆ ಈ ಶಾಲಾ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಶಾಲಾ ಚಿಕ್ಕ ಮಕ್ಕಳಿಗೆ ಯಕ್ಷಗಾನ ವೇಷಭೂಷಣಗಳನ್ನ ಮಾಡಿಸಿ ಅಲ್ಲೂ ಸಹ ಯಕ್ಷಗಾನದ ಪ್ರದರ್ಶನಗಳನ್ನ, ಪದ್ಯಗಳನ್ನ, ಕುಣಿತಗಳನ್ನ ಮಾಡಿಸ್ತಾರೆ. ಜೊತೆಗೆ ಇವರು ಯಕ್ಷಗಾನ ಭಾಗವತಿಕೆಯನ್ನು ಮಾಡ್ತಾರೆ, ಚಂಡೆಯನ್ನ ಬಾರಿಸ್ತಾರೆ, ಮತ್ತೆ ಯಕ್ಷಗಾನ ಶಿಕ್ಷಣವನ್ನು ಸಹ ಚಿಕ್ಕ ಮಕ್ಕಳಿಗೆ ಹೇಳಿಕೊಡ್ತಾರೆ. ಶ್ರೀಯುತ ಲಕ್ಷ್ಮಣ್ ಪಟ್ಗಾರ್ ಅವರನ್ನ ಇದೀಗ ಮಾತನಾಡಿಸೋಣ. ಸರ್ ನಮಸ್ಕಾರ. ನಾವು ಮಾನ್ವಿತಾ ಯೂಟ್ಯೂಬ್ ಚಾನೆಲ್ ಇಂದ ಬಂದಿದ್ದೇವೆ. ಮಾನ್ವಿತಾ ಯೂಟ್ಯೂಬ್ ಸ್ಟುಡಿಯೋ ಕಡೆಯಿಂದ ತಮಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತ. ನಮಸ್ತೆ ಸರ್. ನಮಸ್ತೆ ಸರ್. ಯಕ್ಷಗಾನ ಇದರದ್ದು ಗೀಳು ತಮಗೆ ಯಾವಾಗಿಂದ ಪ್ರಾರಂಭವಾಯಿತು, ಅಥವಾ ಯಕ್ಷಗಾನದ ಅಭಿರುಚಿ ಯಾವ ವಯಸ್ಸಿನಲ್ಲಿ ಮೂಡಿತು, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಹೇಳುತ್ತೆ. ನಮ್ಮ ತಂದೆಯವರು ಅಚ್ಯುತ ರಾಮ್ ಪಟ್ಗಾರ್ ಹೇಳಿ, ಅವರು ಯಕ್ಷಗಾನದ ಕಲಾವಿದರು, ಹಿರಿಯವರಾಗಿತ್ತು. ಮಾಸೂರಿನಲ್ಲಿ ಯಕ್ಷಗಾನ ತರಬೇತಿ ಅಂದ್ರೆ ಅವರೇ ಎಲ್ಲ ಗೌಡ್ಕಿ ಮತ್ತೆ ಈ ಕೆಲಸ ಮಾಡುವುದರ ಮೂಲಕ ಯಕ್ಷಗಾನವನ್ನ ಹೇಳ್ಕೊಡುವುದು. ಈ ನಮಗೆ ಅಂದ್ರೆ ಯಕ್ಷಗಾನ ವೇಷ ಎಲ್ಲ ತಯಾರು ಮಾಡುವುದಾಗಿತ್ತು ಅವನವರೆಲ್ಲವ. ಅವಾಗ ಈ ಹೆಗಡೆ ಮಾದಿ ಪಟ್ಗಾರ ಮತ್ತೆ ಉತ್ತಮ ನಾಯ್ಕ ಹೇಳಿ ಕುಮಟ, ಹೌದು, ಅವರಿಂದ ಎಲ್ಲ ಪೆಟ್ಟಿಗೆ ತೆಗೆದುಕೊಳ್ತಿದ್ವು. ಆವಾಗ ಚಿನ್ನದ ಪೆಟ್ಟಿಗೆ ಅಂತ ಕರೀತಾರೆ, ಚಿನ್ನದ ಪೆಟ್ಟಿಗೆ ಅಂತ ಹೇಳ್ತಿದ್ರು, ಆಭರಣ ಅಂತ ಹೇಳ್ತಿದ್ರು. ಅವಾಗ ಹಿಂದಿನವರು ಕಾಲದಾಗೆಲ್ಲ ಚಿನ್ನದ ಆಭರಣ ಅಂತ ಹೇಳ್ತಿದ್ರು ಯಕ್ಷಗಾನಕ್ಕೆ. ಹಾಗೆ ನಾವು ಒಂದು 6ನೇ ಕ್ಲಾಸ್ ಮುಗಿಸಿ ತಂದೆಯವರು ಒಂದು ಕಾಲದಲ್ಲೇ ಅವರು ಈ ಬಯಲಾಟದಲ್ಲಿ ಮಾಸೂರಿನಲ್ಲಿ ಆವಾಗ ಈ ದೀಪಾವಳಿ ಸಂದರ್ಭದಲ್ಲಿ ಒಂದು 4-5 ಆಟ ಆಗ್ತಿತ್ತು. ನಮ್ಮ ತಂದೆಯವ್ರದೇ ಎಲ್ಲ ಹೇಳ್ಕೊಟ್ಟದ್ದು ಇದೆ, ಅವರೇ ತರಬೇತಿ ಮಾಡಿ ಯಕ್ಷಗಾನ ಮಾಡಿಸ್ತಿದ್ರು. ಆ ಒಂದು ಭಾಗದಲ್ಲಿ ಮೊದಲಿಗೆ ಗೋಪಾಲ್ ವೇಷ ಹೇಳಿ ಮಾಡ್ತಿದ್ದೆ ನಾನು. ಆಮೇಲೆ ದಾರೇಶ್ವರ ಸುಬ್ಬಣ್ಣ ಹೇಳಿ ಅವರು ಹಾಸ್ಯ ಕಲಾವಿದ್ರು, ನಮ್ಮ ತಂದೆಯವರಿಗೆ ಪರಿಚಯ ಇದ್ರು. ಅವರು ಕುಮಟಾದವರು. ಹಾಗೆ ಗೋವಿಂದ ನಾಯ್ಕರ ಮಗ ಗಣಪತಿ ನಾಯ್ಕ, ಈಗ ಹನುಮಂತನ ಪಾತ್ರದಲ್ಲಿ ಅವರು ಕೇಳಿದ್ದೇನೆ. ಅವರು ಮೇಳಕ್ಕೆ ನನ್ ಕರ್ಕೊಂಡು ಹೋಗಿ ಗೋಪಾಲ್ ವೇಷ ಮಾಡಿಸ್ತಿದ್ರು. ಹೀಗೆ ಕಲಿತ ಕಡೆಗೆ ಮುಖ್ಯ ಪ್ರಾಣ ಆಗಿರುವಂತ ಗುಂಡಬಾಳ್ನ ಆಂಜನೇಯನ ಪಾದದಲ್ಲಿ ನಾವು ಸೇವೆ ಮಾಡ್ರು 2 ವರ್ಷ. ಹಾಗೆ ಅಲ್ಲಿಂದ ಶಿಗಂದೂರು ಮೇಳಕ್ಕೆ ಹೋದೆ, ಹಾಗೆ ಗೋಳಿಗರಡಿ. ಹೀಗೆ ಮಾರುತಿಯನ್ನ ಬಿಡದೆಯ ಬೇಡ್ಕಣಿ ಮಾರುತಿ ಪ್ರಸಾದಿತ ಯಕ್ಷಗಾನ ಇವರು ನಮ್ಮ ಬೇಡ್ಕಣಿ ಲಕ್ಷ್ಮಣ್ ನಾಯ್ಕರು ಹೇಳಿ, ಅವರು ಅದ್ಯೂರ್ಯ ಕಲಾವಿದರು, ಹಿರಿಯ ಕಲಾವಿದರು. ಕೃಷ್ಣ ಇವರು ಅವ್ರ ಅಣ್ಣನವರು, ಅವರು ಸೇರಿ ನನ್ನೊಂದು ಕಲಾವಿದರನ್ನ ಮಾಡು.
ಹಾಗೆ ಗಣಪತಿ ಬರತೋಟದವರು ನಮ್ಗೆಲ್ಲ ಹೇಳ್ಕೊಡುವುದು, ಪಾತ್ರನೆಲ್ಲ ಮಾಡಿಸುದು, ಹೀಗೆಲ್ಲ ಮಾಡಿ ಅವರೆಲ್ಲರ ಆಶೀರ್ವಾದದಿಂದ ಒಂದು ಕಲೆ ಹೇಳುವಂತದನ್ನ ಕಲ್ತ್ರಿ. ಹೌದು. ಆಮೇಲೆ ಇದು ವೇಷಭೂಷಣಗಳನ್ನ ಹೇಗೆ ಅದು ತಯಾರು ಮಾಡುವಲ್ಲಿ ನೀವು ಆಸಕ್ತಿ ಮೂಡ್ತು ನಿಮ್ಗೆ? ಇಲ್ಲೇ ನಾನು ಅಷ್ಟರ ನಂತರ ಗೋಳಿಗರಡಿ ಮೇಳ ಮುಗಿಸಿದ ನಂತರ ನನಗೆ ವಿವಾಹ ಆಯ್ತು, ಅಂದ್ರೆ ಮದುವೆ. ಆಮೇಲೆ ಇಲ್ಲೇ ನಮ್ಮ ರತ್ನ ಹೇಳಿ ಅವರು ಇಲ್ಲೇ ಕೆಲಸ ಮಾಡ್ತಾ ಇದ್ರು ಈ ಗ್ರಾಮದಲ್ಲಿ, ಕೋಳಿಗಾರ ಗ್ರಾಮದಲ್ಲಿ. ಅವ್ರ ತಂದೆಯವ್ರ ಹೆಸರು ಕೃಷ್ಣ ಪಟಗಾರ ಹೇಳಿ. ಹಾಗೆ ಅವ್ರು ಇದರಿಂದ ಇಲ್ಲಿ 1-2 ವರ್ಷ ಇಲ್ಲಿ DG ಭಟ್ರು ಅಂತ ಹೇಳಿ ಅವರು ಇಲ್ಲೇ ಮನೆ ಕೋಳಿಗಾರ, ಅವರು ಈಗ ತೀರ್ಕೊಂಡಿದ್ದಾರೆ. ಅವರು ಎಲ್ಲ ಹೇಳ್ಕೊಡ್ತಿದ್ರು. ಅವ್ರು ಆ ಪೆಟ್ಟಿಗೆಗೆ ಹೋಗ್ತಿದ್ದೆ ನಾನು, ವೇಷ. ಹೌದು, ಚಿನ್ನದ ಪೆಟ್ಟಿಗೆ ಹೋಗ್ತಿದ್ದೆ. ಅವರು ಎಲ್ಲ ಬಾ ನಾ ಹೇಳ್ಕೊಡ್ತೆ ಅಂತ ಹೇಳಿ ಅವರು ಬ್ಯಾಗಡೆ ಮಾಡೋದು ಮತ್ತೆ ವೇಷ ಸಾಮಾನೆಲ್ಲ ತಯಾರು ಮಾಡೋದನ್ನೆಲ್ಲ ಅದನ್ನೆಲ್ಲ ನೋಡ್ಕೊಂಡೆ. ಅವ್ರ ಹತ್ರ 1-2 ವೇಷದ್ದು ಮಾಡಿಸ್ಕೊಂಡೆ. ಆಮೇಲೆ ತಾನೇ ಈಗ ಮೊದ್ಲೆಲ್ಲ ಮರದ್ದು ಕಿತ್ಗೀಲ್ ಮಾಡ್ತಿದ್ರು. ಅವ್ರು ಕಿತ್ಕಂತ ಮಿಸನ್ನೆಲ್ಲ ಹಚ್ಕೊಂಡು ಇಡೀ ದಿವಸನು ಅದರಲ್ಲೇ ಇರ್ತಿದ್ರು. ಮರದಿಂದನೇ ಮಾಡ್ತಿದ್ರು. ಆವಾಗಿನ ಕಲಾವಿದ್ರೆಲ್ಲ ನಾನು ಹೇಳದ್ ಕೇಳಿದ್ದೇನೆ, ಹಿಂದಿನ ಕಲಾವಿದ್ರು ಅದು ಕೇದಿಗೆ ಮುಂದೆಲ್ಲ ತುಂಬಾ ಭಾರ ಇರ್ತಿತ್ತು ಅಂತ ಹೇಳಿ. ಹೌದೌದು. ಅದು ಅವಾಗ ಕೇದ್ಲೆ ಮುಂದೆ ಅಂದ್ರೆ ಇದು ಅವಾಗ ಬೇಟೆ ಸುತ್ತಿ, ಈ ಹುಲ್ಲಿನ ಬೇಟೆ ಸುತ್ತಿ ಅದಕ್ಕೆ ಬಟ್ಟೆ ಸುತ್ತಿ ಅದ್ರ ಮೇಲೆ ಇಟ್ಕೊಳ್ತಿದ್ರು. ಅದನ್ನೆಲ್ಲ ಬಿಟ್ಟು ಕಡೆಗೆ ಅವರೆಲ್ಲ ಈ ಇದ್ರದ್ದು ಬೆಂಡಂದು ತಂದು ಅದನ್ನ ತಯಾರು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ರು. ಥರ್ಮಕೋಲ್ದಿಂದ ಪ್ರಾರಂಭ ಮಾಡ್ರು. ಅವಾಗೆಲ್ಲ ಅದನ್ನೇ ಅಂದ್ರೆ ಉಪಯೋಗಿಸ್ಲಿಕ್ಕೆ ಪ್ರಾರಂಭ ಮಾಡ್ರು. ಈಗ ಎಲ್ಲ ಪ್ರತಿಯೊಂದು ಮೇಳದಲ್ಲೂ ಎಲ್ಲಾ ಕಲಾವಿದ್ರು ಈಗ ಅದನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ರು. ಹಾಗೆ ಈ ಕ್ಯಾದಗಿ ಇದಕ್ಕೀಗ 1-2 ವರ್ಷದ ಹಿಂದೆ ಯಲ್ಲಾಪುರದಲ್ಲಿ ಅದಕ್ಕೆ ಫೈಬರ್ನ ಬಟ್ಟೆ ಬಂತು. ಫೈಬರ್ ಬಟ್ಟೆ, ಅದೇ ಭುಜಕೀರ್ತಿ, ವೀರಗಸೆ, ಕೈಕಟ್ಟು ಎಲ್ಲ ಕರ್ಣಪಾತ್ರದಿಂದ ಹಿಡಿದು ಎಲ್ಲದು ಫೈಬರ್ ಇಂದ ಬಂತು. ಅದನ್ನೆಲ್ಲ ತಂದು ಅದಕ್ಕೂ ಕೆಲಸ ಆಗ್ತದೆ. ಯಾಕೆಂದ್ರೆ ಅದು ಬಟ್ಟೆ ಅಷ್ಟೇ ಸಿಗ್ತದೆ, ಬಾಕಿ ಗ್ಲಾಸು, ಅದಕ್ಕೆ ಕಣ್ಣು ತೋಡುವುದು, ದಾರ ಸುರಿಯುವುದು ಎಲ್ಲ ನಾವು ಮಾಡ್ಕೊಳ್ಬೇಕು. ನೀವೇ ಮಾಡ್ತೀರಿ? ಹೌದು. ಈಗ ಕೇದಗೆ ಮುಂದಲೆ ಮತ್ತೆ ಈ ಕಿರೀಟ ಇದನ್ನೆಲ್ಲ ನೀವೇ ರೆಡಿ ಮಾಡ್ತೀರಾ? ಕಿರೀಟ ನಾನು ಮಾಡುದಿಲ್ಲ, ಅದು ಮಿಸನ್ದಲ್ಲಿ ಅದನ್ನ ಈ ಇದ್ರ ಮರದ ಒಳಗೆ ಪೊಳ್ಳು ಹೊಡ್ಸ್ಕೊಂಡು ಬರ್ಬೇಕಾಗ್ತದೆ. ಯಾಕೆಂದ್ರೆ ಅದು ಇಡೀದು ಇದ್ ಬಿಟ್ರೆ ವಜ್ಜೆ ಆಗ್ತದೆ, ಭಾರ ಆಗ್ತದೆ. ಮತ್ತ ಆ ಡಿಸೈನ್ ನಮ್ಮ ಕೈಯಿಂದ ಆಗುದಿಲ್ಲ, ಅದೆಲ್ಲ ಈಗ ಮಿಷನ್ ಇಂದ. ಆಮೇಲೆ ಕೇದಗೆ ಮುಂದಲೆ ಬೇಕಾದಂತದ್ದೆಲ್ಲ ನೀವೇ ಮಾಡಿ. ಇದು ಜರಿ ಕೋಟು ಅಂತ ಹೇಳಿ ಇದಕ್ಕೆ, ಇದು ಕೆಂಪದು ಅಂತಾರೆ. ಇದು ಮನ್ಮಥನಿಗೆ ಇಂತದಕ್ಕೆ ಅಂದ್ರೆ ರಕ್ಕಸ ವೇಷಕ್ಕೆಲ್ಲ. ಕೆಂಪದು ಮತ್ತೆ ಕಪ್ಪುದು ಏನು ವ್ಯತ್ಯಾಸ? ಇದು ಕೃಷ್ಣನಿಗೆ ಅಂದ್ರೆ ಪಾತ್ರದಲ್ಲಿ ಕೃಷ್ಣ ಈ ಕುಮಾರ ವೇಷಕ್ಕೆ ಆ ಪಾತ್ರದಲ್ಲೇ ಅದ್ರ ಆ ರೀತಿ ಇರ್ತದೆ. ಹೌದು. ಈಗ ಒಂದು ಕೃಷ್ಣನ ಮಗ ಮನ್ಮಥನಿಗೆ ಈ ರೀತಿ ಮಾಡ್ತಾರೆ. ಇದು ಕೃಷ್ಣನಿಗೆ ಹೇಳಿ ಹೀಗೆ ಕಪ್ಪುದು ಕೆಂಪುದು ಹೇಳಿ ಯಕ್ಷಗಾನ. ಆಮೇಲೆ ಕಿರೀಟ ರಾಜರಿಗೆ ಮಾಡುದು. ಅದರಲ್ಲೂ ಬೆಳ್ಳಿದು ಎಲ್ಲ ಇರ್ತು. ಹಿಂದಿನ ಕಾಲದಲ್ಲಿ ಆ ಬೆಳ್ಳಿ ಇದ್ದೇ ಮಾಡ್ತಿದ್ರು. ಅದೆಲ್ಲ ಈಗ ಅಂದ್ರೆ ಬಂಗಾರದ್ದು ಅಂದ ಮೇಲೆ ಇದೇ ಈ ರೀತಿ ಕಿರೀಟ ಮಾಡ್ತಾರೆ ಈಗ ಎಲ್ಲ. ಇದೇ ಈ ರೀತಿ ಕಿರೀಟ. ಇದು ರಾಜರಿಗೆ. ಹೌದು. ಆವಾಗ ರಾಜರಿಗೆ ಕಿರೀಟ ಅಂದ್ರೆ ಇದಾಗಿತ್ತು. ಮತ್ತೆ ಈಗ ದೊಡ್ಡ ದೊಡ್ಡ ಪಗಡೆ ಎಲ್ಲ ಮಾಡ್ತಾರಲ್ಲ, ಅದು ಹೇಗೆ? ಅದು ಅದಕ್ಕೆ ಮುಂಡಾಸ ಅಂತ ಹೇಳ್ತಾರೆ. ಮುಂಡಾಸ್ ಅದು ಈ ಸಾಲ್ವನಿಗೆ ಅಂತ ದೈತ್ಯ ವೇಷಕ್ಕೆಲ್ಲ ಸಾಲ್ವನಿಗೆ, ಈ ದಮನ ಇಂಥದ್ರಿಗೆಲ್ಲ ಅದನ್ನ ಬಳಸ್ತಾರೆ. ದೊಡ್ಡದು. ಈ ಕಡೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಇದು ಹಂಗಾರ ತೆಂಕನ ಮೇಳದಲ್ಲೆಲ್ಲ ಮತ್ತು ಇಷ್ಟು ದೊಡ್ಡ ಮುಂಡಾಸ ಕಟ್ಟಿ ಇದು ಮಾಡ್ತಾರೆ. ಈ ಅರ್ಜುನ್ನಿಗೆ ಎಲ್ಲವ. ಅರ್ಜುನ್ ನಮ್ಮ ಒಂದು ಈ ದಕ್ಷಿಣ ಕನ್ನಡದಲ್ಲಿ ಈ ಸುಧನ್ ಅರ್ಜುನ್ನಿಗೆಲ್ಲ ಈ ರೀತಿ ಕಿರೀಟ. ಅದೇ ಆ ಕಡೆ ದಕ್ಷಿಣ ಕನ್ನಡ ಬದಿಗೆ ಹೋದ್ರೆ ಅವ್ರಿಗೆ ಪಗಡೆ ಕಟ್ತಾರ, ಆ ಕಟ್ ಮಾಡ್ತಾರೆ. ಅದೇ ಈ ತರದ ಪಗಡೆ ಕಟ್ಟಿ ಅರ್ಜುನ್ ಮಾಡ್ತಾರೆ ಆ ಕಡೆಗೆಲ್ಲ. ನಮ್ಮ ಕಡೆ ಬಡಗುತಿಟ್ಟಿನಲ್ಲಿ ಆ ತರ ಈ ತರ ಕಿರೀಟ ಈ ಕಡೆಗೆ ತೆಂಕನಲ್ಲಿ ಈ ತರ ಮಾಡ್ತಾರೆ. ನಮ್ ಬಡಗನಲ್ಲೂ ಆ ಕುಂದಾಪುರ ಮಂಗಳೂರು ಕಡೆಗೆಲ್ಲ ಈ ತರದ್ ಕಟ್ತಾರೆ. ಹೌದು. ಆಮೇಲೆ ಇದು ಕಿರೀಟ ಇದೆಯಲ್ಲ, ಇದು ಹನುಮಂತನಿಗೆ ಮತ್ತು ದೇವಿಗೆ. ಹನುಮಂತ ಮತ್ತು ದೇವಿಗೆ ಇದು ಥರ್ಮೋಕೋಲ್ ನಿಂದ ರೆಡಿ ಮಾಡಿದ್ದು. ಹೌದು. ಇದು ಥರ್ಮೋಕೋಲ್ ಅಲ್ಲ, ಇದ್ರ ಒಳಗಡೆ ಮರದಿಂದಾನೇ ಅದು ಇದ್ರ ಮಾಡಿ ಇದೆಲ್ಲ ಡಿಸೈನ್ ಮಾಡಿದ್ದು.
ಇದು ಹನುಮಂತನಿಗೆ ಮತ್ತೆ ದೇವಿಗೆ ಇದು. ದೇವಿಗೆ ಹೌದು. ವಿಶೇಷವಾಗಿ ಹನುಮಂತನಿಗೆ ಹಾ. ದೇವಿಗೆ. ಆಮೇಲೆ ಇಲ್ಲಿ ಕೆಳಗಡೆ ಇದೆಯಲ್ಲ, ಇದ್ರದ ಬಗ್ಗೆ ಸ್ವಲ್ಪ ಏನಂತ ಹೇಳಿ ತಿಳಿಸಿ. ಇದು ಮೊದಲನೇದಾಗಿ ಯಕ್ಷಗಾನದಲ್ಲಿ ಮಹಾಗಣಪತಿಯನ್ನ ನೆನ್ಕೊಂಡು ಕಟ್ಟುವುದೇ ಗೆಜ್ಜೆ. ಗೆಜ್ಜೆ. ಇದು ಹಾ, ಗೆಜ್ಜೆ. ಗೆಜ್ಜೆ. ಇದು ಸ್ಟೀಲ್ ಬರ್ತಿತ್ತು. ಇದು ಸ್ಟೀಲಿನ ಕಾಲ್ ಕಡಗ ಅಂತ ಹೇಳಿ, ಇದು ಕಾಲ್ ಕಡಗ ಸ್ಟೀಲ್ ಇದು. ಈಗ ಇದು ಇದು ನಾವು ಅಂದ್ರೆ ಮುಂಚೆ steel ಇಂದ ಬೀಳಬಾರ್ದು, ಬರ್ತಾ ಇತ್ತು. ಮೊದಲೇ ಸ್ಟೀಲ್ ಸ್ಟೀಲ್ ಬರ್ತಾ ಈಗ ನಾವೇ ಇದನ್ನ ತಯಾರು ಮಾಡ್ತೀವಿ. ಇದು ಯಾವ್ದ್ರಿಂದ ಬಟ್ಟೆಯಿಂದ ಮಾಡ್ತೀರಿ? ಮಾಡಿ ಬಟ್ಟೆಯಿಂದನೇ. ಬಟ್ಟೆಯಿಂದ ಮಾಡಿ ಅಂದ್ರಿಗೆ ಎಲ್ಲಾದ್ರೂ ಒಂದು ವೇಷದಲ್ಲಿ ಗಂಟು ಬಿದ್ದು ಹೋದ್ರು ಅದು ಕೆಳಗ್ ಬೀಳಬಾರ್ದು. ಕೆಳಗ್ ಬಿದ್ದು ಕೆಲವರಿಗೆ ರಕ್ತ ಆಗ್ತದೆ ಕಾಲಿಗೆ, ಸ್ಟೀಲ್ ಆವಾಗ ಕುಣಿಲಿಕ್ಕೆ ಕಷ್ಟ ಆಗ್ತದೆ ಹೇಳಿ ಈ ತರದ್ದು ಮಾಡ್ರಿ ಮಾಡ್ತಾರೆ ಹುಡುಗರಿಗೆಲ್ಲವ. ಇದು ಇದು ಗೆಜ್ಜೆ ಕಾಲ್ ಕಡಗ ಅಂತಾರೆ ಯಕ್ಷಗಾನದಲ್ಲಿ. ಇದು ಇದು ಎರಡು ಒಂದೇ. ಇದು ಎರಡು ಒಂದೇ. ಇದು ಹಾಗೆ. ಹಾ. ಆಮೇಲೆ ಮತ್ತೆ ನೀವು ಯಾವ್ಯಾವ ಪಾತ್ರಗಳನ್ನು ಮಾಡಿದ್ರಿ ಯಕ್ಷಗಾನದಲ್ಲಿ, ಅದ್ರ ಬಗ್ಗೆ ಸ್ವಲ್ಪ ಮೊದಲನೇದಾಗಿ ನಾನು ಮಾಡದ್ದು ಗೋಪಾಲ್ ವೇಷ ಗುಂಡುಬಾಳ ಮೇಳದಲ್ಲಿ. ಕಡೆಗೆ ಈ ವೀರಮಣಿ ಕಾಳಗದಾಗೆ ಗುಂಡುಬಾಳ ರುಕ್ಮಾಂಗ. ಎಷ್ಟು ವರ್ಷ ಇದ್ರಿ ಗುಂಡುಬಾಳ ಮೇಳ? ಗುಂಡುಬಾಳದಲ್ಲಿ 2 ವರ್ಷ ಇದ್ದೆ. 2 ವರ್ಷ. ಆ ನಂತರ ಸಿಗಂದೂರು ಮೇಳ. ಹೌದು. ಆಮೇಲೆ ಗೋಳಿಗರಡಿ. ಕಡೆಗೆ ಮಾರುತಿ ಪ್ರಸಾದಿತ ಯಕ್ಷಗಾನ ಬೇಡ್ಕಣಿಯಲ್ಲಿ ತಮ್ಮ ಸೇವೆ ಮಾಡಿದೆ. ಹಾಗೆ ಈಗಲೂ ಬೇಡ್ಕಣಿ ಮೊದಲಿಗೆ ಬಾಲಗೋಪಾಲ ವೇಷಗಳನ್ನು ಮಾಡ್ಕೊಂಡು ಬಂದವರು. ತದನಂತರದಲ್ಲಿ ಯಾವ್ಯಾವ ವೇಷಗಳನ್ನು ಮಾಡಿದ್ರಿ? ಆಮೇಲೆ ಸುಧನ್ವ, ತುಂಬಾ ಈ ಕುಮಾರ ವೇಷದಲ್ಲಿ ಧರ್ಮಾಂಗದ ಎಲ್ಲ ಮಾಡಿದೆ. ಅದ್ರಲ್ಲಿ ನೀವು ಮೆಚ್ಚುವಂತ ಪಾತ್ರ ಯಾವುದು? ಅದು ಮೆಚ್ಚುವಂತ ಪಾತ್ರ ಸುಧನ್ವ. ಸುಧನ್ವ ಅರ್ಜುನದ ಸುಧನ್ವ. ಸ್ತ್ರೀ ವೇಷ ಏನಾದ್ರು ಮಾಡಿದ್ರ? ಬರೀ ಸ್ತ್ರೀ ವೇಷ ಮಾಡ್ಲಿಲ್ಲ. ಹಾಸ್ಯ ಮಾಡಿದ್ರ? ಹಾಸ್ಯ ಪಾತ್ರ ಮಾಡಿದೆ, ಒಂದು ದೂತನ ಮಾಡಿದ್ದೆ ಹಾಗೆ ಮೇಳದಲ್ಲಿ. ಹಾಗೆ. ಈಗ ಪ್ರಸ್ತುತ ನೀವು ತಿರುಗಾಟ ಯಾವ ಮೇಳದಲ್ಲಿ ಮಾಡ್ತೀರಾ? ಈಗ ಪ್ರಸ್ತುತ ಅಂದ್ರೆ ಈಗ ಒಂದು 10 ವರ್ಷದ ಹಿಂದೆ ಈ ನಮ್ಮ ದುರ್ಗಾ ನಾರಾಯಣ ಪೂಜಾರರು ಹೇಳಿ ಪ್ರಸನ್ನ ದುರ್ಗಿ ಪೂಜೆ ಮಾಡ್ತಾರೆ ಅವರು. ಇಲ್ಲೇ ಹಳ್ಳಿಗೆದ್ದಿ ಗ್ರಾಮದಲ್ಲಿ. ಅದೇ ಹಳ್ಳಿಗದ್ದೆ. ಹೌದು, ಇಲ್ಲಿ ಸಿರ್ಸಿಯಲ್ಲೇ ಬರ್ತದೆ. ಸಿರ್ಸಿಲೆ ಇಲ್ಲೇ ಹುಲೆಕಲ್ಲು ಇದ್ರಲ್ಲಿ ನೆಕ್ಷ ಅಂತ ಹೇಳಿ ಅವರು ಒಂದ್ ದಿವ್ಸ ಹಿಂಗೆ ದೇವಸ್ಥಾನಕ್ಕೆ ಹೋದವಾಗ ಎಂತ ಮಾಡ್ತೆ ಕೇಳಿದ್ರು. ನಾನು ಯಕ್ಷಗಾನ ಮಾಡ್ತೆ ಅಂದೆ. ಹಾಗೆ ನಮ್ಮ ಒಂದು ಇದ್ರಲ್ಲಿ ಕಾರ್ಯಕ್ರಮದಲ್ಲಿ ಒಂದು ಯಕ್ಷಗಾನ ಮಾಡ್ಬೇಕಾಗಿತ್ತು, ದೇವ್ರದ್ದು ಉತ್ಸವ ಅದೇ ಅಂತ ಹೇಳಿದ್ರು. ಅವಾಗ ಯಕ್ಷಗಾನ ಮಾಡ್ಲಿಕ್ಕೆ ನಾವು ಮೇಳ ಎಲ್ಲ ಕಟ್ಕೊಂಡು ಹೋದೆ. ಅವಾಗ ನಮ್ದು ಮೇಳ ಅಸ್ತವಸ್ತಿ ಆಗಿತ್ತು. ಯಾಕೆಂದ್ರೆ ಒಂದು ಮ್ಯಾಟ್ ಇಲ್ಲ, ಸುತ್ತ ಪರದೆ ಇಲ್ಲ ಆಗಿತ್ತು, ಮೈಕದ್ದಿದು ಇಲ್ಲ ಆಗಿತ್ತು. ಅದೆಲ್ಲ ನೋಡಿ ಬೇರೆಯವರಿಗೆ ಇದಕ್ಕೆ ಹೇಳ್ರು. ಅವಾಗ ಅವರಿಗೆ ಮನ್ಸಿಗೆ ಏನ್ ಕಾಣ್ತೇನ, ಬರುವ ವರ್ಷ ಸುತ್ತ ಪರದೆ ಮತ್ತೆ ಮ್ಯಾಟು ಎಲ್ಲ ನಾನು ಕೊಡಿಸ್ತೆ ಅಂತ ಹೇಳಿ ಅವ್ರು ಕೊಟ್ರು. ಅಷ್ಟ್ರ ಮೇಲೆ ಪ್ರಸನ್ನ ದುರ್ಗಿ ನಕ್ಷೆ ನಮ್ಮ ಕುಲದೇವರು ಬಬ್ರುಲಿಂಗೇಶ್ವರ ಹೆಸರು ಹಾಕಬೇಕು ಹೇಳಿ ಬಬ್ರುಲಿಂಗೇಶ್ವರ ಒಂದು ಮೇಳ ಮಾಡಿ ಅದ್ರಲ್ಲಿ ಪ್ರಸ್ತುತ ನೀವು ಪಾತ್ರ ಮಾಡ್ತಾ ಇದ್ದೀರಾ. ಅದರಲ್ಲಿ ಅಧ್ಯಕ್ಷತೆ ಅವ್ರು ಮಾಡ್ರು, ಉಪಾಧ್ಯಕ್ಷರು ನಾನಾದೆ ಮೇಳದ ಸಂಚಾರಕರಾಗಿ. ಯಾಕೆಂದ್ರೆ ಎಲ್ಲೋ ವೀಳ್ಯ ಹಿಡಿಯುವುದು ಅದರೆಲ್ಲ ಮಾಡ್ಲಿಕ್ಕೆ ಹೌದು. ನೀವು ಪಾತ್ರಗಳನ್ನು ಮಾಡಿದಿರಿ ಯಕ್ಷಗಾನದಲ್ಲಿ. ಜೊತೆಗೆ ಯಕ್ಷಗಾನ ವೇಷಭೂಷಣಗಳ ತಯಾರಿಕೆಯಲ್ಲಿ ಸಿದ್ಧಾಸ್ತರು, ಜೊತೆಗೆ ನೀವು ಭಾಗವತಿಕೆಯನ್ನ ಮಾಡ್ತೀರಿ ಅಂತೇಳಿ ನಾನು ಕೇಳ್ಪಟ್ಟಿದ್ದೇನೆ. ಅದ್ರ ಬಗ್ಗೆ ಸ್ವಲ್ಪ ವಿವರ ಕೊಡಿ. ಭಾಗವತರು ಅಂದ್ರೆ ಒಂದ್ ದಿವ್ಸ ಗೋಳಿಗರಡಿ ಮೇಳದಲ್ಲಿ ಅವರು ರಜೆ ಹಾಕಿದ್ರು. ಇವರಿಗೆ ಗೊತ್ತಿಲ್ಲ ಇತ್ತು ಆನಂದ್ ಅಣ್ಣವರು ಹೀಗೆ ಬರುವುದಿಲ್ಲ ಅಂತ ಹೇಳಿ. ಆನಂದ್ ಅಂಕೋಲ ನಮ್ಮ ಊರಿನವರು. ಹೌದು. ಅವಾಗ ಅವರೇ ಕಡೆಗೆ ಫೋನ್ ಮಾಡಿ ಹೇಗಾದ್ರೂ ಮಾಡಿ ಒಂದು ಹಿಂಗೆ ಜಾಂಬವತಿ ಕಲ್ಯಾಣ ಅದನ್ನ ಹೇಳು, ಎಂತ ತೊಂದ್ರೆ ಇಲ್ಲ, ಸ್ವಲ್ಪ ನಂಗೆ ಬರ್ಲಿಕ್ಕೆ ಸಮಯ ಇದಾಗ್ತದೆ ಅಂತ ಹೇಳಿದ್ರು. ಪ್ರಥಮವಾಗಿ ನೀವು ಗೋಳಿಗರಡಿ ಮೇಳದಲ್ಲಿ ತಾಳವನ್ನ ಹಿಡಿದು ಪದ್ಯ ಹೇಳಿ ಅವಾಗ ಜಾಂಬವತಿ ಕಲ್ಯಾಣದ ಪದ್ಯ ಹೇಳಿದೆ. ಅವಾಗ ಅದನ್ನೇ ಮುಂದುವರಿಸ್ತಾ ಹಂಗೆ ಪದ್ಯದಲ್ಲಿ ಕಡಿಮೆ ಆಯ್ತು, ವೇಷದಲ್ಲೇ ಹೆಚ್ಚಾಯ್ತು. ಈಗೆಲ್ಲಾದ್ರೂ ಬೇಡ್ಕಣಿ ಮೇಳದಲ್ಲಿ ಕೊನೆಗೆ ರಂಗನಾಯಕ ಇದು ಹೇಳ್ತೀರಿ. ಮತ್ತೆ ಜೊತೆಗೆ ನೀವು ಚಂಡೆಯನ್ನು ಸಹ ಹೌದು, ಅದು ಹುಡುಗರಿಗೆ ಕಲಿಸೋದ್ರಿಂದ ನಮ್ಗೆ ಹೆಜ್ಜೆ ಬರುವುದ್ರಿಂದ ಚಂಡೆ ಬಾರಿಸೋದು ಅಂದ್ರೆ ಹಿಂಗೆ ಅನುಕೂಲ ಆಗ್ತದೆ. ಈಗ ಹುಡುಗರಿಗೆ ಕಲಿಸ್ತೀನಿ ಅಂತ ಹೇಳಿದ್ರಿ, ನಿಮ್ದೇನಾದ್ರೂ ಯಕ್ಷಗಾನ ತರಬೇತಿ ಶಾಲೆ ಇದೆಯಾ ಅಥವಾ ಹೇಗೆ? ಅದು ತರಬೇತಿ ಶಾಲೆ ಅಂದ್ರೆ 2 ವರ್ಷದ ಹಿಂದೆ ಇಲ್ಲಿ ಸಿದ್ದಾಪುರ ಬೆಳಿಗ್ಗೆ ಹತ್ರ ಹುಡುಗರಿಗೆ ಭಸ್ಮಾಸುರ ಮೋಹಿನಿ ಹೇಳ್ಕೊಟ್ಟಿದ್ರು. ಹೌದು, ಅದು ಅವರಿಗೆಲ್ಲ ಹುಡುಗರಿಗೆ ತಯಾರು ಮಾಡಿ ವೇಷಭೂಷಣಗಳನ್ನು ಮಾಡಿ ಯಕ್ಷಗಾನ ಆಟ ಆಡಿಸಿದ್ರಿ. ಹೌದು. ಮತ್ತೆ ಈ ವೇಷಭೂಷಣಗಳನ್ನ ನೀವು ಕರ್ನಾಟಕ ಅಷ್ಟೇ ಅಲ್ಲದೆ ಮಧ್ಯಪ್ರದೇಶ, ಮುಂಬೈ, ಡೆಲ್ಲಿ,
ಗೋವಾ ಬೇರೆ ಬೇರೆ ಭಾಗಗಳಲ್ಲಿ ನೀವು ಸಂಚಾರ ಮಾಡಿ ಅಲ್ಲಿ ಯಕ್ಷಗಾನ ವೇಷಭೂಷಣಗಳನ್ನ ಮಾಡಿದ್ದೀರಿ ಅಂತೇಳಿ ನಾನು ಕೇಳ್ಪಟ್ಟೆ. ಅದ್ರ ಬಗ್ಗೆ ಏನಾದ್ರು ವಿವರ ಕೊಡ್ತೀರಾ? ಈಗ ಡೆಲ್ಲಿ ಹೋಗಿದ್ರಿ, ಇವರು ಬೇಡ್ಕಣಿ ಮೇಳದವರೇ ಅವರೇ ಅವತ್ತೇ ಅಂದ್ರೆ ಮಧ್ಯಪ್ರದೇಶ ದೆಹಲಿಯಲ್ಲಿ 2 ತಾಸು ಅಂದ್ರೆ ಒಂದು 2 ತಾಸು ಅದು ಆ ಕಡೆಯವರಿಗೆ ಯಕ್ಷಗಾನ ಹೇಳುವಂತದ್ದು ಗೊತ್ತಿಲ್ಲ. ಅಂದ್ರೆ ಅಲ್ಲಿಯ ಕಲಾವಿದ್ರಿ ನೀವು ಹೋಗಿ ವೇಷಭೂಷಣ ಅಲ್ಲ, ನಾವೇ ಇಲ್ಲಿಂದ 10 ಜನ ಹೋಗಿದ್ರು. ನೀವೇ? ಚಂಡೆ ಮೃದಂಗ ಭಾಗವತರು 4-5 ಜನ ವೇಷಧಾರಿಗಳು ಮತ್ತೆ ವೇಷಭೂಷಣ ಹಾಗೆ ಅಲ್ಲಿ ಹೋಗಿ ಅಂದ್ರೆ ನಮ್ಮ ಈಗ ಕಂಸವಧೆ ಮಾಡಿದ್ರು ಒಂದ್ ದಿವ್ಸ, ಮತ್ತೊಂದ್ ದಿವ್ಸ ಸಣ್ಣ ಪ್ರಸಂಗ ಕೃಷ್ಣ ಲೀಲೆ, ಹೀಗೆಲ್ಲ ಅವ್ರಿಗೆ ಅಂದ್ರೆ ಗೊತ್ತಾಗುವಾಗ ಕನ್ನಡದಲ್ಲೇ ಹೇಳುದು, ಅಲ್ಲೆಲ್ಲ ಇಂಗ್ಲಿಷು ಹಿಂದಿ ಹಾಗೆ ಅದನ್ನ ನಾವು ಕನ್ನಡದಲ್ಲಿ ಇಲ್ಲೊಬ್ರು ಇದ್ರು, ಅವರು ಬೆಂಗಳೂರಿನಿಂದ ಯಕ್ಷಗಾನದವರೇ, ಅವ್ರು ಕರ್ಕೊಂಡು ಹೋಗ್ತೀರ. ಹಾಗೆ ಹೌದು. ತಮ್ಗೆ ಅಲ್ಲಿ ಆದ ಅನುಭವಗಳು ಯಾವ ರೀತಿ? ಕರ್ನಾಟಕ ಬಿಟ್ಟು ನೀವು ಬೇರೆ ಪ್ರದೇಶಕ್ಕೆ ಹೋಗಿರ್ತೀರಾ, ಅಲ್ಲಿಯ ಭಾಷೆ ಬೇರೆ ಇರುತ್ತೆ, ಅಲ್ಲಾದ ಅನುಭವಗಳ ಸ್ವಲ್ಪ ಅಲ್ಲಿ ಅಂದ್ರೆ ಈಗ ನಮ್ಗೆ ಹಿಂಗೆ ಓದ್ಲಿಕ್ ಬರ್ದೇ ಇದ್ರು ಅವ್ರು ಆಡುವಂತ ಭಾಷೆ ಹಿಂಗ್ ಇಂಥದೇ ಆಡಿದ್ರು ಇವ್ರು ಹೇಳುದು ಗೊತ್ತಾಗ್ತಿತ್ತು. ಹೌದು ಹಾಗೆ, ಯಾಕಂದ್ರೆ ಅವರು ಹಿಂದಿಲೆ ಆ ಕಡೆ ಎಲ್ಲವ ಹಾಗೆ ಅದ್ರನ್ನೇ ನಮ್ಗೆ ಸ್ವಲ್ಪ ಹಿಂಗೆ ಹೋದ್ಕೂಡ ಅವರು ಕನ್ನಡದಲ್ಲಿ ಒಬ್ರು ಇದ್ರಾಗಿತ್ತು, ಅವ್ರು ಅದನ್ನ ತಿಳಿಸಿ ಹೇಳ್ತಿದ್ರು. ಅವ್ರು ಹಿಂದಿಯಲ್ಲಿ ಮಾತನಾಡಿದ್ರು, ಅವ್ರು ಹೀಗ್ ಹೇಳಿದ್ರು, ಇಷ್ಟ ಗಂಟೆ ಮಾಡ್ಬೇಕಂತೆ, ಈ ಸನ್ನಿವೇಶ ತಗೊಳ್ಬೇಕಂತ ಹೇಳಿ ಅವರು ಕನ್ನಡದಲ್ಲಿ ಹೇಳ್ತಿದ್ರು. ಹಾಗೆ ಹೌದು. ಮೋದಿಯವರ ಪ್ರಧಾನಮಂತ್ರಿ ಮಾನ್ಯ ಮೋದಿಜಿಯವರ ಒಂದು ಕಾರ್ಯಕ್ರಮದಲ್ಲೂ ಸಹ ಯಕ್ಷಗಾನದ್ದು ನೀವು ವೇಷಭೂಷಣ ಮಾಡಿದ್ದೀರಿ ಅಂತೇಳಿ ಹಿಂದೊಮ್ಮೆ ಹೇಳಿದ್ರಿ, ಅದ್ರ ಬಗ್ಗೆ ಸ್ವಲ್ಪ ವಿವರ ಕೊಡಿ. ಹೋದ್ ಸಲ ಅದೇ ಜನವರಿ 26ಕ್ಕೆ ಇದು ಸಾಗರದಿಂದ 32 ಮಂದಿಗೆ ನಮ್ಮ ವಾಸು ನಾಯ್ಕರು ಅಂತೇಳಿ ಸಿದ್ದಾಪುರ, ಅವರು ಕಡೆ ಕಾನ್ಸೂರು ವೆಂಕಟರಮಣ ಹಸೆಗಾರರು ಮಾದನಕಳ್ಳು ಹೇಳಿ ಕಾನ್ಸೂರ್ ಹತ್ರ ಆಯ್ತು, ಅವರು ನನ್ನನ್ನು ಕರ್ಕೊಂಡು ಹೋಗಿದ್ರು ಡೆಲ್ಲಿಗೆ. ನಂದ್ 10 ವೇಷ, ಅವ್ರದ್ದು 10 ವೇಷ, ಕಡೆಗೆ ಮತ್ತೊಬ್ಬರದ್ದು 10 ವೇಷ ತಗೊಂಡು ಹೋಗಿದ್ರು. ಆ ಕಾರ್ಯಕ್ರಮಕ್ಕೆ ಪ್ರಧಾನಮಂತ್ರಿ ಬಂದಿದ್ರು, ಮೋದಿ ಅವರನ್ನ ಕಂಡು ಬಂದಿರಿ. ಈಗ ಮೊನ್ನೆ 9ನೇ ತಾರೀಕಿಗೆ ಹೊರಟಿ 15ನೇ ತಾರೀಕಿಗೆ ಬಂದಾನೆ, ಗುಜರಾತ್ ಹೋಗಿದೆ. ಗುಜರಾತ್ 6-7 ದಿವಸ ಅಲ್ಲೇ. ಹೌದು, 6-7 ದಿವಸ ಅಲ್ಲಿ 10 ವೇಷ ಮಾಡ್ಕೊಡೋದಿತ್ತು. ಹಾಗೆ ಯಕ್ಷಗಾನದ ಬಗ್ಗೆ ತಮ್ಗೆ ತುಂಬಾ ಆಸಕ್ತಿ ಇದೆ. ಈಗ ಯಕ್ಷಗಾನದಲ್ಲಿ ಪಾತ್ರನೂ ಮಾಡ್ತೀರಿ, ಭಾಗವತಿಕೆನೂ ಮಾಡ್ತೀರಿ, ಚಂಡೆನೂ ಮಾಡ್ತೀರಿ, ಜೊತೆಗೆ ವೇಷಭೂಷಣಗಳನ್ನು ತಯಾರು ಮಾಡ್ತೀರಿ, ಬೇರೆಯವರಿಗೆ ವೇಷಭೂಷಣಗಳನ್ನು ಮಾಡಿ ಕೊಡ್ತೀರಿ. ಇದರಲ್ಲಿ ನಿಮ್ಗೆ ತೃಪ್ತಿ ತಂದಿದೆಯೋ ಹೇಗೆ? ಈ ಒಂದು ಕಲೆಯಿಂದ ತಮ್ಗೆ ಆದಾಯದಲ್ಲಾಗ್ಲಿ ಅಥವಾ ತಮ್ಗೆ ಜೀವನಾನುಭವ ಹೇಗಿದೆ ಅದ್ರ ಬಗ್ಗೆ ಸ್ವಲ್ಪ ಈಗ ಅಂದ್ರೆ ಈ ಒಂದು ರೀತಿಯಲ್ಲಿ ಮಹಾಗಣಪತಿಯಿಂದ ಈ ಕಲೆ ನಡೀತಾ ಇರ್ತದೆ. ಈಗ ಬೇಸಿಗೆಗೆ ನಾನು ಹಿಂಗೆ ಕೆಲಸಕ್ಕೆ ಹೋಗುದಿಲ್ಲ, ಹಾಗೆ ಈ ಒಂದು ಯಕ್ಷಗಾನದಲ್ಲಿ ಈಗ ಒಂದ್ ದಿವ್ಸ ನಾನು ಖಾಲಿ ಅವನೇ ಅಂದ್ರೆ ಯಾರದಾದ್ರೂ ಒಂದು ಕಾಂಟ್ರಾಕ್ಟ್ ಬರ್ತದೆ, ಅದ್ರಲ್ಲೇ ನಿಮ್ಮ ಜೀವನ ಈಗ ನಡೀತಾ ಇದೆ. ಹೌದು. ಆಮೇಲೆ ಮಳೆಗಾಲದ ಸಂದರ್ಭದಲ್ಲಿ ಈ ಕಡೆ ಎಲ್ಲ ಬ್ರಾಹ್ಮಣರು ಕೆಲಸಕ್ಕೆ ಕರೀತಾರೆ ನಿಮ್ಮನ್ನ. ಹೌದೌದು. ಹಾಗೆ ಈಗ ನಮ್ಮ ಎಸ್ ವಿ ಭಟ್ರು ಅಂತೇಳಿ ಇಲ್ಲಿ ಜಾಗ ಕೊಟ್ಟವರು ಅವರೆಲ್ಲ ಅಂದ್ರೆ ಬ್ರಾಹ್ಮಣರು ಇದರಿಂದ ಕೆಲಸಕ್ಕೂ ತೊಂದರೆ ಸಹಕಾರದಿಂದ ನಮ್ಮ ಊರಿನ ಈ ಕೋಳೆಗಾರದ ಗ್ರಾಮದವ್ರು ಎಲ್ಲ ಕೆಲಸ ಕಲ್ತವ್ರು ಎಲ್ಲ ನಮ್ಮನ್ನ ಕರೀತಾರೆ, ಯಾವ ಕೆಲ್ಸಕ್ಕೆ ಅಂತಿಲ್ಲ. ಹಾಗೆ ಮಳೆಗಾಲಕ್ಕೆ ಹಾಗಾಗಿ ಕೆಲ್ಸಕ್ಕೆ ತೊಂದರೆ ಆಗುದಿಲ್ಲ. ಸರ್, ಪ್ರಸನ್ನ ದುರ್ಗಿ ನಕ್ಷಿ ಅಂತೇಳಿ ಹೇಳಿದ್ರಿ, ಆ ದೇವಿಯ ಒಂದು ಪುರಾಣವನ್ನೇನೋ ಹೊಸ ಪ್ರಸಂಗದ ಕಥಾರೂಪದಲ್ಲಿ ತಾವು ಬರಿತಾ ಇದ್ದೀರಿ ಅಂತೇಳಿ ಕೇಳ್ಪಟ್ಟೆ, ಅದ್ರ ಬಗ್ಗೆ ಸ್ವಲ್ಪ ವಿವರವನ್ನು ಕೊಡ್ತೀರಾ? ಅದು ಅಂದ್ರೆ ಅದೇ ದುರ್ಗಾ ನಾರಾಯಣ ಪೂಜಾರವರು ವರ್ಷನೂ ನಮ್ಮ ಮೇಳದಿಂದ ಅದೇ ಹೆಸರಿನಲ್ಲೇ ಮೇಳ ಇದ್ರಿಂದವ ಅವರು ಮಾಡಿಸ್ತಿದ್ರು. ಒಂದ್ ವರ್ಷ ದೇವಿ ಮತ್ಮೆ ಮಾಡ್ರು, ಒಂದ್ ದಿವಸ ಕಾಳಿದಾಸ ಮಾಡಿದ್ರು, ಒಂದ್ ವರ್ಷ. ಈ ವರ್ಷ ಅವರೇ ಒಂದು ಹೇಳಿದ್ರು, ನಮ್ಮ ಒಂದು ಈ ಕ್ಷೇತ್ರದಲ್ಲೇ ಇದೇ ಒಂದು ಮಹಿಮೆಯ ಒಂದು ಪ್ರಸಂಗ ಬರಿಬೇಕು, ಅದಕ್ಕೆ ಸಲಹೆ ಸೂಚನೆ ಕೊಡ್ತೇನೆ ಅಂತ ಹೇಳಿದ್ರು. ಆ ರೀತಿಯಾಗಿ ಕಡೆಗೆ ನಮ್ಮ ಅಡ್ಡಿಲ್ಲ ಅಂತ ಹೇಳಿ ನಾನು ಯೋಚನೆ ಮಾಡಿ ಅಲ್ಲಿ ಅಂದ್ರೆ ಯಾವ ರೀತಿ ಒಂದು ನಡ್ಕೊಳ್ಬೇಕು, ಆ ದೇವಿ ಅದು ಎಲ್ಲಿಂದ ಬಂತು, ಆ ರೀತಿ ಅವರಿಗೆ ದರ್ಶನದಿಂದ ಯಾರ್ಯಾರಿಗೆ ಯಾವ್ಯಾವ ಕಷ್ಟ ಪರಿಹಾರ ಆಗ್ತದೆ ಅದನ್ನೆಲ್ಲ ಯೋಚನೆ ಮಾಡಿ ಬುಡದಲ್ಲಿ ಒಂದು ದೇವೇಂದ್ರನ ಒಡ್ಡುಲಗ, ಹಾಗೆ ಆ ರಕ್ಕಸ ಹುಟ್ಟುದು ಅಲ್ಲಿ ಆ ಕಾಡಿನಿಂದನೇ ಒಂದು ರಕ್ಕಸನ ಪ್ರವೇಶ ಮಾಡಿ, ಅವಾಗ ಅದು ಅವರು ಹಿಂದೆ ಒಂದು ಆಚಾರ್ಯರ ಸತ್ಯನಾರಾಯಣ ಪೂಜೆಗೆ ಹೋದವಾಗ ಆ ಒಂದು ದೇವಿ ಅವರಿಗೆ ಒಲಿದು ನಾನು ನಿನ್ನ ಒಂದು ಸ್ಥಳದಲ್ಲಿ ಪೂಜೆಗಾಗಿರ್ತೇನೆ ಹೇಳುವಂತ ಒಂದು ಕತೆ. ಕಡೆಗೆ ಆಮೇಲೆ ಭಕ್ತಾದಿಗಳಿಗೆ ಯಾವ ರೀತಿ ಕಷ್ಟ, ಈಗ ನಾವು ಒಂದು ಕಷ್ಟದಲ್ಲಿ ಹೋದವಾಗ ಅವ್ರು ಈ ರೀತಿ ಒಂದು ನೇಮ ಹೇಳ್ತಾರೆ, ಆ ನೇಮವನ್ನು ಮಾಡ್ಬೇಕು.
ಹೀಗೆ ಒಂದು ನಾಗರದನ್ನ ಅಂದ್ರೆ ಅವಾಗ ಅದು ಬೇಡ, ಆ ಮರದಲ್ಲಿ ಇರುವುದು ಬೇಡ ಹೇಳಿ ಆ ನಾಗರಕ್ಕೆ ಯಾವ ರೀತಿ ತೊಂದರೆ ಆದ್ರೆ ಮಾನವನಿಗೆ ಯಾವ ರೀತಿ ತೊಂದರೆ ಕೊಡ್ತದೆ, ಹಾಗೆ ಅದನ್ನೆಲ್ಲ ಒಂದು ಕತೆ ಬರೆದು ಅದರ ಪದ್ಯ ರಚನೆ ನಮ್ಮ ಗಣಪತಿ ಭಟ್ ಬರತೋಟದವರು ಮಾಡ್ತಾ ಇದ್ದಾರೆ. ಕತೆ ನಾನು ಬರೆದಿದ್ದು, ನಾನು ಹಾಗೂ ಮಂಜುನಾಥ್ ನಾಯ್ಕ್ ಹೇಳಿ ಕಾನ್ಸೂರ್ ಅವರು. ಹೌದು, ಅವರು ನಾವು ಸೇರಿ ಹೌದು ಯಕ್ಷಗಾನ ಒಳ್ಳೆಯ ಕಲಾವಿದರು. ಹಾಗೆ ಅದೀಗ ಪ್ರದರ್ಶನ ಆಗಿದೆಯೋ ಅಥವಾ ಹೇಗೆ? ಈಗಿಲ್ಲ, ಅದು ಈ ಬರೋ ತಿಂಗಳ ಫೆಬ್ರವರಿ 20ಕ್ಕೆ ಸಮಾರಾಧನಾ ಕಾರ್ಯಕ್ರಮ ಇದೆ, ಪ್ರಥಮ ಪ್ರದರ್ಶನ. ಅದ್ರ ಬಗ್ಗಾಗುವ ತಾವೆಲ್ಲ ಬರಬೇಕು. ಪ್ರಸಂಗ ಆದ್ಮೇಲೆ ಇದೇ ರೀತಿಯಲ್ಲಿ ನಮಗೊಂದು ಪ್ರಸಂಗಕ್ಕೆ ಚಾಲನೆ ಕೊಟ್ಟು ಖಂಡಿತ ಇದು ಮಾಡಬೇಕು ಹೇಳಿ ಬೇಡ್ಕೊಳ್ತೀವಿ. ಖಂಡಿತ ಆ ಒಂದು ಶ್ರೀ ಪ್ರಸನ್ನದುರ್ಗಿ ಮಹಾತ್ಮೆ ಅದರ ಪ್ರಸಂಗ, ಶ್ರೀ ಪ್ರಸನ್ನದುರ್ಗಿ ಮಹಾತ್ಮೆ ಯಕ್ಷಗಾನ ಪ್ರಸಂಗ ಯಶಸ್ವಿಯಾಗಿ ಪ್ರದರ್ಶನ ಆಗಿ ಜಯಬೇರಿ ಬಾರಿಸ್ಲಿ ಅಂತೇಳಿ ನಮ್ಮ ಮಾನ್ವಿತಾ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ ಇಂದ ಅದಕ್ಕೆ ನಾವು ಶುಭವನ್ನ ಹಾರೈಸ್ತೇವೆ. ಈಗ ಇಂದಿನ ಯುವ ಪೀಳಿಗೆಗೆ ಯಕ್ಷಗಾನದ ಬಗ್ಗೆ ನೀವು ತಿಳಿಸಿಕೊಡೋದಿದ್ರೆ ಏನನ್ನ ಹೇಳಲು ಬಯಸ್ತೀರಿ ಯುವ ಪೀಳಿಗೆಗೆ, ಇವತ್ತಿನ ಹೊಸ ಮುಖಕ್ಕೆ? ಈಗ ಅಂದ್ರೆ ಹಿಂದಿನ ಒಂದು ಕಲೆ ಮುಂದೆ ನಡಿಬೇಕು. ಈಗ ನಡೆಯುವುದಂದ್ರೆ ಎಲ್ಲ ಈಗ ಈ ಮೊಬೈಲು ಮತ್ತೀಗ ಈ ನಾಟಕ ಬೇರೆ ಒಂದ್ ಇದ್ರಲ್ಲೇ ಹೋಗ್ತಾರೆ ಬಿಟ್ರೆ ಈ ಒಂದ್ ಯಕ್ಷಗಾನದಲ್ಲಿ ಹಿಂಗೆ ಮುಂದೆ ನಡೆಯುವುದಿಲ್ಲ ಅದ್ರ ಬಗ್ಗೆ ಏನಾದ್ರು ಅವರಿಗೆ ತಿಳಿ ಹೇಳುವಂತ ಕಿವಿ ಮಾತು ಇಂದಿನ ಯುವ ಪೀಳಿಗೆಗೆ? ಅದೇ ಈಗೆಲ್ಲಾದ್ರೂ ಅವರ ಶಾಲೆ ಕಾರ್ಯಕ್ರಮ ಆದವಾಗ ಬಹಳ ಮಾಸ್ಟ್ರು ನಮ್ಮ ಈ ಯಕ್ಷಗಾನ ಕಲಾವಿದ್ರು ಎಲ್ಲಾ ಹೇಳ್ತಾರೆ, ಆದ್ರೂ ಅದನ್ನ ಯಾರು ಗಮನಕ್ಕೆ ತಗೊಳ್ಳುದಿಲ್ಲ. ಅದ್ರ ಬಗ್ಗೆ ಪ್ರಯತ್ನ ನಡಿಬೇಕು. ಹೌದು, ನಡಿಬೇಕು. ಯಕ್ಷಗಾನ ನಿರಂತರವಾಗಿ ನಡಿಬೇಕು. ಪ್ರಿಯ ವೀಕ್ಷಕರೇ, ಇಷ್ಟು ಹೊತ್ತಿನವರೆಗೆ ನಮಗೆ ನಮ್ಮ ಕರಾವಳಿಯ ಗಂಡು ಕಲೆ, ಕರ್ನಾಟಕದ ಶ್ರೀಮಂತ ಕಲೆಯಾದಂತಹ ಯಕ್ಷಗಾನದ ಪಾತ್ರಗಳ ವಿವರ ಬಗ್ಗೆ, ಹಾಗೆ ಲಕ್ಷ್ಮಣ್ ಪಟಗಾರರು ತಾವು ಮಾಡಿದಂತ ಪಾತ್ರಗಳ ಬಗ್ಗೆ, ಜೊತೆಗೆ ತಾವು ಭಾಗವತಿಕೆ ಮಾಡಿದ್ದೇವೆ, ಚಂಡೆಯನ್ನ ಬಾರಿಸಿದ್ದೇವೆ, ಜೊತೆಗೆ ಸಣ್ಣ ಸಣ್ಣ ವಿದ್ಯಾರ್ಥಿಗಳಿಗೆ ಯಕ್ಷಗಾನ ಶಿಕ್ಷಣವನ್ನು ಸಹ ನಡೆಸಿದ್ದೇವೆ, ಇದರ ಬಗ್ಗೆ ಸಂಪೂರ್ಣವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇವರು ಮೂಲತಃ ಕುಮಟಾ ತಾಲೂಕಿನ ಮಾಸೂರಿನವರು, ಪ್ರಸ್ತುತ ಸಿರ್ಸಿಯ ಕೋಳಿಗಾರ್ನಲ್ಲಿ ನೆಲೆಸಿರ್ತಾರೆ. ಇಷ್ಟು ಹೊತ್ತಿನವರೆಗೆ ನಮ್ಮ ಮಾನ್ವಿತಾ ಸ್ಟುಡಿಯೋ ಯೂಟ್ಯೂಬ್ ವೀಕ್ಷಕರಿಗಾಗಿ ಯಕ್ಷಗಾನದ ತಮ್ಮ ಜೀವನ ಯಾನವನ್ನ ತಿಳಿಸಿಕೊಟ್ಟಂತ ಶ್ರೀಯುತ ಲಕ್ಷ್ಮಣ್ ಪಟಗಾರ್ರವರಿಗೆ ವಂದನೆ, ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ. ಇವತ್ತು ನಮ್ಮ ಚಾನಲ್ನವರು ಬಂದು ಮುಂಡಗೋಡಿಂದ ನಮಗೆ ಒಂದು ಪ್ರಚಾರ ಮಾಡಿಸ್ಬೇಕು, ಒಂದು ಕಲೆ ಬೆಳಿಬೇಕು ಹೇಳುವುದಕ್ಕಾಗಿ ಅವರು ತಮ್ಮ ಸ್ವಂತ ಒಂದು ಉದ್ಯೋಗವನ್ನು ಬಿಟ್ಟು ಈ ಒಂದು ಕ್ಷೇತ್ರಕ್ಕೆ ಬಂದು ನಮ್ಮಂತ ಒಂದು ಬಡ ಕಲಾವಿದರಿಗೆ ಈ ರೀತಿ ಪರಿಚಯ ಮಾಡಿಕೊಡೋದ್ರಿಂದ ಅವರಿಗೆ ನಮ್ಮ ಈ ಮೇಳದ ಪರವಾಗಿ ತುಂಬಾ ಅಭಿವೃದ್ಧಿಯನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದೀರಿ ಸರ್. ಹಾಗಾಗಿ ಈ ಯಕ್ಷಗಾನ ಕಲೆ ನಿಮ್ಮ ಮುಂದೆ ನಡೆಯಲಿ, ಇಂಥ ಒಂದು ಕಲಾವಿದರನ್ನ ನೀವು ಪ್ರೋತ್ಸಾಹಿಸಿ ಪರಿಚಯ ಮಾಡಿಕೊಡುವುದರ ಜೊತೆಗೆ ನಿಮ್ಮ ಪ್ರೀತಿ ಇರಲಿ ಅಂತ ಹೇಳಿ ನಮಸ್ಕಾರ ಮಾಡಿ. ಸದಾ ಪ್ರೀತಿ ತಮ್ಮ ಮೇಲೆ ಇರ್ತದೆ. ಧನ್ಯವಾದಗಳು.